ಹಲೋ ಗಾಯ್ಸ್, ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್. ನೀವೇನಾದರೂ ಈ ಚಾನಲ್ಗೆ ಹೊಸಬರಾಗಿರಿ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ಲೈಕನ್ನ ಆಲ್ಗೆ ಸೆಟ್ ಮಾಡಿ, ಹಾಗೆ ಲೈಕ್ ಮಾಡಿಬಿಡಿ. ಇವತ್ತಿನ ವಿಷಯದಲ್ಲಿ ನೋಡೋಣ, ಮುಂಬೈ ಇಂಡಿಯನ್ಸ್ನ ಕ್ಯಾಪ್ಟನ್ಸಿ ಯಾರನ್ನು ಮಾಡ್ತಾರೆ ಅಂತ. 4 ಪ್ರಮುಖ ಹೆಸರುಗಳು ಮುಂಚೂಣಿಯಲ್ಲಿವೆ ನಾಯಕತ್ವದಲ್ಲಿ. ಆದರೆ ಹಾರ್ದಿಕ್ ಪಾಂಡ್ಯ ಅವರು ಪ್ರಮುಖರಾಗಿ ಮುಂಚೂಣಿಯಲ್ಲಿದ್ದಾರೆ. ಈ ಅನುಮಾನ ಏದಕ್ಕೆ ಹೊರತಾಗಿ ಗೊತ್ತಿಲ್ಲ. ಆದರೆ ನಾವು ಅಂದುಕೊಂಡಿದ್ದು ಬೂಮ್ರಾ ಅವರನ್ನು ಕ್ಯಾಪ್ಟನ್ಸಿ ಮಾಡುತ್ತಾರೆಂದು. ಆದರೆ ಹಾರ್ದಿಕ್ ಪಾಂಡ್ಯ ಅವರನ್ನೇ ಮತ್ತೊಮ್ಮೆ ನಂಬಿಕೊಂಡು ಮುಂಬೈ ಫ್ರಾಂಚೈಸಿಯವರಿಗೆ ಮತ್ತೆ ಕ್ಯಾಪ್ಟನ್ಸಿ ಕೊಡುವ ಹಾಗೆ ತೀರ್ಮಾನಿಸಿ ಎಂದು ಮೂಲಗಳಿಂದ ತಿಳಿದು ಬಂದಿದೆ. ಸ್ನೇಹಿತರೆ, ನಿಮ್ಮ ಪ್ರಕಾರ ಯಾರಾಗಬಹುದು ಈ ವರ್ಷದ ಮುಂಬೈ ಕ್ಯಾಪ್ಟನ್ ಎಂದು ಕಮೆಂಟ್ ಮೂಲಕ ತಿಳಿಸಿ. ಹಾಗೂ ರೋಹಿತ್ ಶರ್ಮಾರವರನ್ನು ಕ್ಯಾಪ್ಟನ್ ಮಾಡುತ್ತಾರೆಂದು ಅವರ ಫ್ಯಾನ್ಸ್ ಅವರೆಲ್ಲ ಬಹಳ ಕುತೂಹಲದಿಂದ ಕಾದಿದ್ದಕ್ಕೆ ಇಂದು ತೆರೆ ಬಿದ್ದಿದೆ. ಇಂಡಿಯನ್ಸ್ನ ಸ್ಟ್ರಾಂಗ್ ಝೋನ್ ಯಾವುದು ಅಂತ ನೋಡಿದ್ರೆ ಸ್ನೇಹಿತರೆ, ಅವರ ಫೇಸ್ ಅಟ್ಯಾಕ್ ಆಗಿರ್ತಕ್ಕಂಥದ್ದೇ ಅವ್ರದ್ದು. ಜಸ್ಪ್ರೀತ್ ಬುಮ್ರಾ, ಟ್ರೆಂಟ್ ಬೋಲ್ಟ್ ಹಾಗೂ ದೀಪಕ್ ಚಹರ್ ಬೆಂಕಿ ಫೇಸ್ ಅಟ್ಯಾಕ್ ಇದೆ ಸ್ನೇಹಿತರೆ. ಹಾರ್ದಿಕ್ ಪಾಂಡ್ಯ ಸದ್ಯದ ಮಟ್ಟಿಗೆ ಇರೋದ್ರಲ್ಲಿ ಟಾಪ್ 1 ಆಲ್ರೌಂಡರ್ ಅಂತ ಹೇಳ್ಬೋದು. ಫೇಸ್ ಬಾಲರ್ ಹಾಗೂ ಬೆಂಕಿ ಗನ್ ಬ್ಯಾಟ್ಸ್ಮನ್ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಹಾಗೂ ಸೂರ್ಯಕುಮಾರ್ ಯಾದವ್, ಇಂಡಿಯಾ ಟೀಮ್ನ T20 ಕ್ಯಾಪ್ಟನ್, ಟೆಸ್ಟ್ ಕ್ಯಾಪ್ಟನ್ ಆಗಿರುವಂಥ ಬೂಮ್ರಾ ಹಾಗೂ ODI ಕ್ಯಾಪ್ಟನ್ ಆಗಿರುವಂಥ ರೋಹಿತ್ ಶರ್ಮಾ, 3 ಪ್ರಮುಖ ಇಂಡಿಯನ್ ಪ್ಲೇಯರ್ಸ್ಗಳು ಮುಂಬೈ ಟೀಮ್ನಲ್ಲಿ ಇರುವುದು ಅವರಿಗೆ ಆನೆ ಬಲವನ್ನು ತಂದುಕೊಟ್ಟಿದೆ. ಹಾಗೂ 2025ರ ಚಾಂಪಿಯನ್ ಆಗುವ ಎಲ್ಲ ಲಕ್ಷಣಗಳು ಈ ಟೀಮ್ನಲ್ಲಿ ಇದೆ. ಈಗ ತಾನೇ ಮುಗಿದ BGTಯಲ್ಲಿನ ಬಾಲಿಂಗನ್ನು ಬೂಮ್ರಾ ಅವರದನ್ನು ನೋಡಿದರೆ 32 ವಿಕೆಟನ್ನು ಕಬಳಿಸಿದ್ದಾರೆ. ಅವರೇ ಪಂದ್ಯಶ್ರೇಷ್ಠ ಪ್ರಶಸ್ತಿಗಳನ್ನು, ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಮತ್ತು T20 ಸ್ಪೆಷಲಿಸ್ಟ್ ಎಂದೇ ಪ್ರಖ್ಯಾತರಾಗಿರುವ ಸೂರ್ಯಕುಮಾರ್ ಯಾದವ್ರವರು, ಅವರ ಶಾಟ್ಗಳನ್ನು ನೋಡುವುದೇ ಒಂದು ಅದ್ಭುತ. ಅವರು ಆಡುವ ಶಾಟ್ಗಳನ್ನು ABDಗೆ ಹೋಲಿಸಲಾಗುತ್ತದೆ. ಅದು ನಿಜಕ್ಕೂ ಸಾಧ್ಯವೇ ಎಂಬುವಂಥ ಶಾಟ್ಗಳನ್ನು ಅವರು ಹೊಡೆದು ತೋರಿಸಿದ್ದಾರೆ. ಈಗ ಇಂಡಿಯಾದ ಹೊಸ ಯಂಗ್ಸ್ಟರ್ ಆದಂಥ ತಿಲಕ್ ವರ್ಮಾರವರ ಅಬ್ಬರದ ಬ್ಯಾಟಿಂಗನ್ನು ನೋಡುವುದು ಒಂದು ಅದ್ಭುತ. ಅವರು ಲೆಫ್ಟ್ ಹ್ಯಾಂಡರ್ ಬ್ಯಾಟ್ಸ್ಮನ್ ಹಾಗೂ ಬೆಂಕಿ ಸಿಕ್ಸ್ಗಳನ್ನು ಹೊಡೆಯುವುದರಲ್ಲಿ ಪ್ರಖ್ಯಾತಿಯನ್ನು ಹೊಂದಿದ್ದಾರೆ. RCBಯ ಮುಂದಿನ ಫ್ಯೂಚರ್ ಸ್ಟಾರ್ ಎಂದೇ ಕರೆಯುತ್ತಿದ್ದ ವಿಲ್ ಜಾಕ್ಸ್ನವರನ್ನು ಕೈಬಿಟ್ಟಿದ್ದ RCB ಮೆಗಾ ಆಕ್ಷನ್ನಲ್ಲಿ ಮುಂಬೈ ಇಂಡಿಯನ್ಸ್ ತಂಡವು ಅವರನ್ನು ಕಡಿಮೆ ಬೆಲೆಯಲ್ಲಿ ಬೆಲೆ ಬಾಳುವ ಪ್ಲೇಯರನ್ನು ಖರೀದಿ ಮಾಡಿರುವುದರಿಂದ ಅವರಿಗೆ ಓಪನರ್ಸ್ ಆಗಿ ರೋಹಿತ್ ಶರ್ಮಾ ಹಾಗೂ ವಿಲ್ ಜಾಕ್ಸ್ ಅವರು ಕಣಕ್ಕಿಳಿಯಲಿದ್ದಾರೆ. ನಂಬರ್ 3, 4ನಲ್ಲಿ ಬೆಂಕಿ ಪ್ಲೇಯರ್ಸ್ಗಳು ಬಂದು ಅವರ ಮ್ಯಾಚನ್ನು ಫಿನಿಶ್ ಮಾಡುವುದಾಗಲಿ ಪಂದ್ಯವನ್ನು ಗೆಲ್ಲಿಸುವುದಾಗಲಿ ಅವರ ಮೇಲೆ ಜವಾಬ್ದಾರಿ ಇರುತ್ತದೆ. ರೋಹಿತ್ ಶರ್ಮಾರವರು ಫ್ರೀ ಹ್ಯಾಂಡೆಡ್ ಆಗಿ ಮ್ಯಾಚನ್ನು ಆಡಲಿದ್ದಾರೆ. ಯಾವುದೇ ಕ್ಯಾಪ್ಟನ್ಸಿ ಭಾರವು ಅವರಲ್ಲಿ ಇರುವುದಿಲ್ಲ. ಬೇಕೆಂದರೆ ಸೂರ್ಯಕುಮಾರ್ ಯಾದವ್ರನ್ನು ಮಧ್ಯಂತರದಲ್ಲಿ ಕ್ಯಾಪ್ಟನ್ಸಿ ಮಾಡುವ ಸಾಧ್ಯತೆ ಇದೆ. ಇದಾಗಿತ್ತು ಇವತ್ತಿನ ವಿಡಿಯೋ.